ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭವಿಷ್ಯ ಮತ್ತು ಕಾಲಜ್ಞಾನ ಅಂತಂದಾಗ ನಮ್ಮ ರಾಜ್ಯದಲ್ಲಿ ಹಲವಾರು ಜ್ಯೋತಿಷಿಗಳು ಈಗಾಗಲೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದು ಮುಂದಿನ ದಿನಗಳಲ್ಲಿ ಆಗು ಹೋಗುಗಳ ಬಗ್ಗೆ ಮುಂಚಿತವಾಗಿ ತಮ್ಮ ಭವಿಷ್ಯವಾಣಿಗಳ ಮೂಲಕ ಭವಿಷ್ಯವನ್ನ ನುಡಿತಾರೆ. ಇದೀಗ ರಾಜ್ಯ ರಾಜಕೀಯದಲ್ಲಿ ಸೇರಿದಂತೆ ಮತ್ತು ರೈತರಿಗೆ ಆತಂಕ ಸೃಷ್ಟಿಯಾಗುವ ಭವಿಷ್ಯವಾಣಿಯೊಂದು ಹೊರಬಿದ್ದಿದೆ. ವಿಜಯಪುರ ಜಿಲ್ಲೆ ಬಬಲಾದಿ ಸದಾಶಿವ ಮುತ್ಯಾರ 2025ರ ಕಾಲಜ್ಞಾನ ಕುರಿತು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಹೌದು, ಈ ವರ್ಷ ರೈತರಿಗೆ ತುಂಬಾ ಕಷ್ಟ, ನೋವು ಉಂಟಾಗಲಿದ್ದು ಮತ್ತು ರಾಜಕೀಯ ವಲಯದಲ್ಲಿ ದೊಡ್ಡ ಆಘಾತಕಾರಿ ಸುದ್ದಿ ಕಾದಿದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಬನ್ನಿ, ಅಷ್ಟಕ್ಕೂ ಬೆಂಕಿ ಬಬಲಾದಿ ಭವಿಷ್ಯದಲ್ಲಿ ಏನಿದೆ, ಸದಾಶಿವ ಮುತ್ಯಾರು ನುಡಿದ ಕಾಲಜ್ಞಾನ ಭವಿಷ್ಯದಲ್ಲಿ ಏನಿದೆ, ಅಲ್ಲಿನ ಭಕ್ತರು ಹೇಳಿದ್ದಾದ್ರೂ ಏನು, ಮುಂದೆ ರಾಜ್ಯಕ್ಕೆ ಏನೆಲ್ಲ ಗಂಡಾಂತರಗಳು ಕಾದಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತೀವಿ ಈ ವಿಡಿಯೋದಲ್ಲಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ನೀವೇನಾದರೂ ಬಬಲಾದಿ ಭವಿಷ್ಯವನ್ನ ನಂಬೋರಾಗಿದ್ರೆ ಈ ಕೂಡಲೇ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಇಂತಹ ವಿಸ್ಮಯಕಾರಿ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೆಲವೊಂದಿಷ್ಟು ಜನರು ವಿಡಿಯೋಗಳನ್ನ ನೋಡ್ತಿದ್ದಾರೆ, ಬಟ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾಗಿಲ್ಲ. ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಂಬರೋ ವಿಡಿಯೋಗಳು ನಿಮಗೆ ಮೊದಲೇ ತಲುಪುತ್ತೆ. ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ತಮ್ಮ ಕಾಲಜ್ಞಾನದಲ್ಲಿ ತಿರುಮಲ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡದೆ 4 ದಿನಗಳವರೆಗೆ ಮುಚ್ಚಿಬಿಡುತ್ತಾರೆ ಅಂತ ಹೇಳಿದ್ದಾರೆ. ತಿರುಮಲ ದೇವಸ್ಥಾನಕ್ಕೆ ಹೋಗುವ ಎಲ್ಲಾ ದಾರಿಗಳು ಕೂಡ ಬಂದ್ ಆಗಿಬಿಡುತ್ತವೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ. ಅದರಂತೆ ಬಂಗಾಳಕೊಲ್ಲಿಯಲ್ಲಿ ಬಂದ ತೂಫಾನ್ನಿಂದಾಗಿ ತಿರುಮಲದಲ್ಲಿ ಅತಿಯಾಗಿ ಮಳೆ ಬಿದ್ದು ಅಲ್ಲಿನ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿ ದಾರಿಗಳೆಲ್ಲವೂ ಕೆಟ್ಟು ಹೋಗಿಬಿಟ್ಟಿದ್ವು. ಈ ಪ್ರವಾಹದಿಂದ ತಿರುಮಲದಲ್ಲಿ 4 ಕೋಟಿ ರೂಪಾಯಿಯಷ್ಟು ಹಾನಿ ಆಗಿದೆ. ಇನ್ನು ವ್ಯಭಿಚಾರದಿಂದ ಬಹಳಷ್ಟು ಜನ ಭಯಂಕರವಾದ ರೋಗಗಳನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು. ಇದು ಕೂಡ ನಿಜ ಆಗಿದೆಯಲ್ವಾ? ಪ್ರಪಂಚವನ್ನೇ ಭಯಪಡಿಸ್ತಾ ಇರುವಂತಹ ಏಡ್ಸ್ ಇಂದಿಗೂ ಕೂಡ ಮೆಡಿಸನ್ ಕಂಡುಹಿಡಿಯಲು ಆಗಿಲ್ಲ. ಅಂತಹ ರೋಗ ಬಂದು ಲಕ್ಷಾಂತರ ಜನ ಸಾಯ್ತಾಗಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಅಕ್ರಮ ಸಂಬಂಧಗಳಿಂದ ಕುಟುಂಬಗಳು ಒಡೆದು ಹೋಗುತ್ತೆ, ಅಷ್ಟೇ ಅಲ್ಲದೆ ಕೊಲೆಗಳಿಗೂ ಕೂಡ ದಾರಿ ಮಾಡಿಕೊಡತ್ತೆ ಅಂತ ಹೇಳಿದ್ರು. 6 ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಬರೆದಿಟ್ಟಿದ್ರು ಕಾಲಜ್ಞಾನಿಗಳು. ಕಾಲಜ್ಞಾನದಲ್ಲಿ ಹೇಳಿರುವ ಹಾಗೆಯೇ ಲೀನಾ ಎಂಬ ಚಿಕ್ಕ ಹುಡುಗಿ 6 ವರ್ಷದಲ್ಲಿ ಪ್ರೆಗ್ನೆಂಟ್ ಆಗಿ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ಳಂತೆ. ಸ್ತ್ರೀಯರು ಮಾನವನ್ನ ಮಾರ್ಕೊಂಡು ಬದುಕ್ತಾರೆ ಅಂತ ಹೇಳಿದ್ರು. ಕೆಲವರು ಹೊಟ್ಟೆಪಾಡಿಗಾಗಿ, ಇನ್ನು ಕೆಲವರು ಐಷಾರಾಮಿ ಜೀವನಕ್ಕಾಗಿ ಇದನ್ನೇ ವೃತ್ತಿಯಾಗಿ ಬದಲಾಯಿಸಿಕೊಳ್ತಾರೆ ಅಂತ ಕಾಲಜ್ಞಾನದಲ್ಲಿ ಬರೆದಿಡಲಾಗಿತ್ತು. ಕೆಲವರು ಪಟ್ಟಣಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸ್ತ್ರೀಯರು ಸೆಕ್ಸ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಭಾರತ ದೇಶದಲ್ಲೂ ಕೂಡ ಲಕ್ಷಾಂತರ ಸ್ತ್ರೀಯರು ಈ ವ್ಯಭಿಚಾರ ವೃತ್ತಿಯಲ್ಲಿ ಇದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಬಂಧನಗಳಿಗೆ ಬೆಲೆ ಕೊಡದೆ ಮನುಷ್ಯ ಜಂತು ಹುಳುವಿನಂತೆ ವರ್ತಿಸ್ತಾನೆ ಅಂತ ಹೇಳಿದ್ದಾರೆ. ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸವನ್ನ ಮರೆತು, ನಮ್ಮವರು ಇತರರು ಎಂಬ ವಿಷಯವನ್ನ ಕೂಡ ಮರೆತು ನಾನು ನನ್ನದು ಎನ್ನುತ್ತಾ ಕಾಮದಿಂದ ರೊಚ್ಚಿಗೆಳುತ್ತಾರೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ. ಈ ಕಾಲದಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇವರಿಬ್ಬರಲ್ಲೂ ಕೂಡ ಕಾಮ ಪೀಡಿಸ್ತಾ ಇದೆ. ಇವರು ಹೇಳಿದ ಹಾಗೆ ಗಂಡ ಹೆಂಡತಿ ಎಂಬ ವಿಷಯವನ್ನ ಮರೆತು ಅಕ್ರಮ ಸಂಬಂಧಗಳನ್ನ ಇಟ್ಟುಕೊಂಡಿದ್ದಾರೆ. ಇನ್ನು ಮುಂದೊಂದು ದಿನ ಮುತ್ತಿನಷ್ಟು ಬಂಗಾರವೂ ಕೂಡ ಸಿಗೋದಿಲ್ಲ ಅಂತ ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಅದರಂತೆ ಬಂಗಾರದ ರೇಟ್ ಏರುತ್ತಾನೆ ಇದೆ. ಇನ್ನು ಗೋದಾವರಿ ನದಿ 12 ದಿನಗಳವರೆಗೆ ಬತ್ತಿ ಹೋಗಿ ಮತ್ತೆ ಉಕ್ಕಿ ಹರಿಯತ್ತೆ. ನಾಯಿಗಳು ಕುದುರೆಗಳನ್ನ ಸಾಯಿಸುತ್ತವೆ. ಆ ಸಮಯದಲ್ಲಿ ಆಕಾಶದಿಂದ ಚುಕ್ಕಿಗಳು ಕೆಳಗ್ಬೀಳತ್ವೆ. ಕೃಷ್ಣಾ ನದಿ ವಿಜಯವಾಡದಲ್ಲಿರುವ ಕನಕ ದುರ್ಗಮ್ಮ ಅವರ ಮುತ್ತನ್ನು ಮುಟ್ಟುತ್ತದೆ. ಜಲಪ್ರಳಯ ಅಥವಾ ಭೂಕಂಪ ಬಂದು ನಾಗಾರ್ಜುನ ಸಾಗರ ಡ್ಯಾಂ ಸೀಳಿ ಅತಿದೊಡ್ಡ ಅಪಾಯವನ್ನ ಉಂಟು ಮಾಡುತ್ತೆ. ಕೃಷ್ಣಾ ನದಿ ಮಧ್ಯದಲ್ಲಿ ಒಂದು ಬಂಗಾರದ ರಥ ಹುಟ್ಟತ್ತೆ. ಅದನ್ನ ನೋಡಿದವರಿಗೆ ಆ ಕಾಂತಿಯ ಕಾರಣದಿಂದಾಗಿ ಅವರ ನೋಟವನ್ನ ಕಳೆದುಕೊಳ್ತಾರೆ, ಅಂದ್ರೆ ಕುರುಡರಾಗ್ತಾರೆ ಅಂತ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ಇಂದ್ರಶ್ರೇಣಿ ಪರ್ವತದ ಮೇಲೆ ಒಂದು ಮೊಸಳೆ ಬಂದು 8 ದಿನಗಳವರೆಗೆ ಇದ್ದು ಭ್ರಮರಾಂಬ ದೇವಸ್ಥಾನದೊಳಗೆ ನುಗ್ಗಿ ಕುರಿಯಂತೆ ಕೂಗಿ ಮಾಯವಾಗಿ ಬಿಡತ್ತೆ. ಅದೇ ರೀತಿ ಆದ್ವಾನಿಯಲ್ಲಿ ಕಪ್ಪೆ ಕೋಳಿಯಂತೆ ಕೂಗತ್ತಂತೆ. ಈ ರೀತಿ ಕೂಗಿದ್ರೆ ವಿಪತ್ತುಗಳು ಕಟ್ಟಿಟ್ಟ ಬುತ್ತಿಯಂತ ಹೇಳಲಾಗಿದೆ. ಇನ್ನು ಶ್ರೀ ಭವಿಷ್ಯ
ಬೆಂಕಿ ಬಬಲಾದಿ ಭವಿಷ್ಯ. ಈ ಬಾರಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆಯಂತ ಹವಾಮಾನ ಇಲಾಖೆ ಹೇಳಿದೆ. ಆದರೆ ಲಕ್ಷಾಂತರ ನಂಬಿಕೆಯ ಕಾಲಜ್ಞಾನಿ ಸದಾಶಿವ ಮುತ್ಯ 2025 ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ವಿಜಯಪುರದ ಬಬಲಾದಿ ಸದಾಶಿವ ಮುತ್ಯಾರ ಮಠದ ಸದಾಶಿವ ಮುತ್ಯ 2025 ಕುರಿತು ಕಾಲಜ್ಞಾನವನ್ನ ಹೇಳಿದ್ದಾರೆ. ಇವರ ಹೇಳಿಕೆ ಸದ್ಯ ಭಕ್ತರಲ್ಲಿ ಆತಂಕ ಮೂಡಿಸಿದೆ. ಈ ವರ್ಷ ಸದಾಶಿವ ಮುತ್ಯ ಚಿಕ್ಕಯ್ಯ ಮುತ್ಯ ಬರೆದಿಟ್ಟಿರುವ ಕಾಲಜ್ಞಾನವನ್ನ ಓದಿ ಹೇಳಿದ್ದು, ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದು ಬಿಟ್ಟಿದೆ ತಿಳಿಯಿರಣ್ಣ ಅಂತ ಹೇಳುವುದರ ಮೂಲಕ ಕಾಲಜ್ಞಾನದ ಮೊದಲ ಸಾಲನ್ನ ಭವಿಷ್ಯವಾಣಿಯನ್ನ ಓದಿ ಹೇಳಿದ್ದಾರೆ. ಈ ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳನ್ನು ಪಡೆದುಕೊಳ್ಳಲಿದ್ದು, ಹಣದ ಹಿಂದೆ ಜನರಿಗೆ ಬಂಧುತ್ವದ ಬಗ್ಗೆ ತಿಳಿಯುವ ಸಮಯ ಬಂದಿದೆ. ಈ ವರ್ಷ ವಿದ್ಯುತ್ ಶಕ್ತಿ ಮತ್ತು ನೀರಿನ ಕೊರತೆ ಬಹಳವಾಗಿ ಕಾಡಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಅಂದ್ರೆ ಈ ಬಾರಿ ರಾಜ್ಯದಲ್ಲಿ ಮಳೆಯ ಕೊರತೆಯಾಗಬಹುದು ಅಂತ ಹೇಳಿದ್ದು ಭಕ್ತರ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ಈ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿಯಲಾಗಿದ್ದು, ರಾಜ್ಯ ರಾಜಕೀಯದಲ್ಲಿ ಭಾರೀ ಬದಲಾವಣೆಗಳು ಆಗಲಿದೆ ಅಂತ ಕಾಲಜ್ಞಾನದಲ್ಲಿ ಹೇಳಲಾಗಿದೆ. ಭೂಕಂಪ, ದೊಡ್ಡ ದುರಂತ ಹೆಚ್ಚಾಗಲಿದೆ. ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಗಲಿದೆ. ಈ ವರ್ಷ ಮಾನವೀಯತೆ, ಮನುಷ್ಯತ್ವದ ಹೊಸ ಸಂಚಲನ ತಿಳಿಯಿರನ್ನ ಅಂತ ಮುತ್ಯ ತಮ್ಮ ಕಾಲಜ್ಞಾನವನ್ನ ನುಡಿದಿದ್ದಾರೆ. ಇನ್ನು ಕಾಡ್ಗಿಚ್ಚು ಹೆಚ್ಚಾಗಲಿದ್ದು, ಎಲ್ಲ ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರುವಂತಾಗತ್ತೆ. ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರುತ್ತೆ. ದೇಶದ ಆರ್ಥಿಕತೆ, ರಾಜ್ಯದ ಆರ್ಥಿಕತೆ ಹಾನಿಯಾಗಲಿದೆ. ಹೆಣ್ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಲಿದ್ದಾರೆ ಅಂತ ಕಾಲಜ್ಞಾನದಲ್ಲಿ ಹೇಳಲಾಗಿದೆ. ದೇಶದಲ್ಲಿ ಕಳ್ಳರ ಕಾಟ ಮತ್ತಷ್ಟು ಹೆಚ್ಚಾಗಲಿದೆ. ಮಳೆ ಬೆಳೆ ಮಧ್ಯಮ ಪ್ರಮಾಣದಲ್ಲಿ ಇರಲಿದೆ. ಜನಸಾಮಾನ್ಯರಿಗೆ ವಿವಿಧ ರೋಗಗಳು ಕಾಡಲಿವೆ. ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಸಿಗಲಿದೆ. ರಾಷ್ಟ್ರದ ನಾಯಕರಿಗೆ ಅನಿಷ್ಟ ಕಾದಿದ್ದು, ಆಳುವ ಮಹಾನಾಯಕನಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುವುದರ ಮೂಲಕ ಬೆಂಕಿ ಬಬಲಾದಿ ಭವಿಷ್ಯವನ್ನ ನುಡಿಯಲಾಗಿದೆ. ಈ ಬಾರಿ ಜೋರಾದ ಗಾಳಿ ಬೀಸಲಿದೆ. ದೊರೆಗಳಿಗೆ ಒಳಜಗಳ ಕಿತ್ತಾಟ ಹೆಚ್ಚಾಗಲಿದೆ. ಯುದ್ಧ ವೈರತ್ವ ಹೆಚ್ಚಾಗಿ ಕಾಡಲಿದೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಇನ್ನು 2024ರಲ್ಲೂ ಕೂಡ ಭಾರೀ ಬಿಸಿಲಿನ ತಾಪದಿಂದ ಕಂಗೆಟ್ಟಿದ್ದ ರಾಜ್ಯಕ್ಕೆ ಬಳಿಕ ವ್ಯಾಪಕ ಮಳೆಯಿಂದಾಗಿ ಜೀವ ಕಳೆ ಬಂದಂತಾಗಿತ್ತು. ಉತ್ತಮ ಮಳೆಯಿಂದಾಗಿ ಬಹುತೇಕ ಜಲಾಶಯಗಳು ತುಂಬಿ ತುಳುಕ್ತಾಗಿದ್ದು, ಈಗ ಬೇಸಿಗೆಯಲ್ಲಿ ನೀರಿನ ಅಭಾವ ಕಾಡುವುದಿಲ್ಲ ಅನ್ನೋ ನಿರೀಕ್ಷೆ ಮಾಡಲಾಗಿದೆ. ಆದರೆ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವು ಆಗತ್ತೆ. ಹಣದ ಹಿಂದೆ ಹೋಗುವ ಬಂಧುತ್ವ ಸಮಯ ತಿಳಿಯಿರನ್ನ. ಈ ವರ್ಷ ವಿದ್ಯುತ್ ಶಕ್ತಿ, ನೀರಿನ ಕೊರತೆ ಬಹಳ ಆಗತ್ತೆ. ಈ ಮೂಲಕ ಬರದ ಮುನ್ಸೂಚನೆಯನ್ನ ನೀಡಿದ್ದಾರೆ ಬೆಂಕಿ ಬಬಲಾದಿ ಮುತ್ಯಾರು. ರಾಜಕೀಯದ ಬಗ್ಗೆ ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ವಿಜಯಪುರ ಜಿಲ್ಲೆ ಬಬಲಾದೇಶ್ವರ ತಾಲೂಕಿನ ಹೊಳಿ ಬಬಲಾದಿಯಲ್ಲಿರುವ ಸದಾಶಿವ ಮುತ್ಯಾರ ಮಠದ ಸ್ವಾಮೀಜಿ ಇದೀಗ ಕಾಲಜ್ಞಾನ ಭವಿಷ್ಯವನ್ನ ನುಡಿದಿದ್ದಾರೆ. ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳಿಯರನ್ನ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವು ಆಗುತ್ತದೆ. ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವ ಸಮಯ ತಿಳಿಯಿರನ್ನ. ಈ ವರ್ಷ ವಿದ್ಯುತ್ ಶಕ್ತಿ ಸಮಸ್ಯೆ, ಮಳೆ ಮಧ್ಯಮದಲ್ಲಿದ್ದು ಇದರಿಂದ ನೀರಿನ ಕೊರತೆ ಬಹಳ ಆಗತ್ತೆ. ಭೂಕಂಪ, ಅಗ್ನಿ ದುರಂತಗಳು ಜಾಸ್ತಿ ಆಗತ್ತೆ ಅಂತ ಹೇಳಲಾಗಿದೆ. ಇನ್ನು ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಗಲಿದೆ. ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆಯಾಗಲಿದೆ. ಈ ವರ್ಷದಲ್ಲಿ ಮಾನವೀಯತೆ, ಮನುಷ್ಯತ್ವದ ಹೊಸ ಸಂಚಲನ ಮೂಡತ್ತೆ ಅಂತ ಅಚ್ಚರಿಯ ಕಾಲಜ್ಞಾನವನ್ನ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಇನ್ನು ಈ ಸ್ಫೋಟಕ ಭವಿಷ್ಯವಾಣಿಯಲ್ಲಿ ಬರದ ಮುನ್ಸೂಚನೆಗಳನ್ನ ಶ್ರೀಗಳು ನುಡಿದಿದ್ದಾರೆ. ಸಿಎಂ ಬದಲಾವಣೆ, ಪಕ್ಷದಲ್ಲಿ ಒಳಜಗಳ ಬೆನ್ನಲ್ಲೇ ಸಿದ್ದರಾಮಯ್ಯ ಹೋಳಿಮಠ ಗುರುಗಳು ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಯಾಗಲಿದೆ ಅಂತ ಹೇಳುವುದರ ಮೂಲಕ ಭವಿಷ್ಯ ಮತ್ತಷ್ಟು ಗೊಂದಲಕ್ಕೆ ಉಂಟು ಮಾಡಿದ್ದಾರೆ. ಆಳುವಂತಹ ಪ್ರಜೆಗಳಿಗೆ ಭಯಂಕರ ರೋಗದ ಬಾಧೆ ಕಾಡತ್ತೆ ಅಂತ ಹೇಳಲಾಗಿದೆ. ಅಲ್ಲದೆ ಹಣದ ಹಿಂದೆ ಯಾರು ಹೋಗ್ತಾರೋ ಅವರಿಗೆ ಬಂಧುತ್ವವೇ ಮುಖ್ಯ ಅಂತ ಅರಿವಾಗತ್ತೆ. ಹಳ್ಳಿ ಪಟ್ಟಣದಲ್ಲೂ ಕೂಡ ಈ ಬಾರಿ ಧರ್ಮದ ವಿಚಾರವಾಗಿ ಬಹಳಷ್ಟು ಗಲಾಟೆ ಆಗಲಿದೆ ಅಂತ ಮುತ್ಯಾರು ಹೇಳಿದ್ದಾರೆ. ಇನ್ನು ವಾಹನ ಸವಾರರಿಗೆ ಎಚ್ಚರಿಕೆ. ಇನ್ನು ಹೋಳಿ ಬಬಲಾದಿಯಲ್ಲಿರುವ ಮುತ್ಯಾನ ಮಠದ ಸ್ವಾಮೀಜಿ ಈ ಬಾರಿ ವಾಹನ ಸವಾರರು ಕೂಡ ಎಚ್ಚರಿಕೆಯಿಂದ ಇರುವಂತೆ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ದುರಂತಗಳು ನಡೆಯಲಿವೆ. ಆದ್ದರಿಂದ ಎಚ್ಚರಿಕೆಯಿಂದ ಇದ್ದದ್ದಷ್ಟು ಒಳ್ಳೆಯದು ಅಂತ ಹೇಳೋದರ ಮೂಲಕ ಅಚ್ಚರಿಯ ಭವಿಷ್ಯ ಮತ್ತು ಎಚ್ಚರಿಕೆಯ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಹೊಳಿ ಬಬಲಾದೇಶ್ವರದಲ್ಲಿರುವ ಸದಾಶಿವ ಮುತ್ಯಾರ ಮಠ ಕಾಲಜ್ಞಾನದಿಂದಲೇ ಭಾರೀ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ. ಪ್ರತಿ ವರ್ಷ ಶಿವರಾತ್ರಿ
ಶಿವರಾತ್ರಿಯ ಅಮಾವಾಸ್ಯೆಯಂದು ಆರಂಭವಾಗುವ ಜಾತ್ರೆ. ಶಿವರಾತ್ರಿ ಅಮಾವಾಸ್ಯೆಯ ಬಳಿಕ ಸದಾಶಿವ ಮುತ್ಯಾರ ಕಾಲಜ್ಞಾನವನ್ನ ನುಡಿಯಲಾಗುತ್ತೆ. ಇದೀಗ ಕೊನೆಗೂ ಸ್ವಾಮೀಜಿ ಭವಿಷ್ಯವನ್ನ ನುಡಿದಿದ್ದು, ಈ ಭವಿಷ್ಯ ಜನರಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣ ಮಾಡಿದೆ. ಇನ್ನು ಕಲಿಯುಗದ ಆರಂಭದಿಂದ 5,000 ವರ್ಷಗಳ ನಂತರ ಪಾಪಗಳು ಹೆಚ್ಚಾಗಿ ಇಲ್ಲದ ಕಲಹಗಳು ಹುಟ್ಟಿಕೊಳ್ಳುತ್ತವೆ. ನೀಚರು ಅಧಿಕರಾಗ್ತಾರೆ. ತಮ್ಮ ತಮ್ಮ ಧರ್ಮಗಳನ್ನ ಬಿಟ್ಟು ತಲೆಗೊಂದು ಮತಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಪ್ರತಿ ಜಾತಿಯು ಸಂಕರವಾಗಿ ಪರಸ್ಪರ ವೈರಿಗಳಾಗಿ ಹೆಚ್ಚಾಗಿ ಕಚ್ಚಾಡ್ಕೊಳ್ತಾರಂತೆ. ತಂದೆ ಮಕ್ಕಳು ತಮ್ಮೊಳಗನೆ ಕಲಹ ಮಾಡ್ಕೊಂಡ್ಬಿಡ್ತಾರೆ. ಗುರುಗಳನ್ನ ದೂಷಿಸ್ತಾರೆ. ಅಡವಿ ಮೃಗಗಳು ಗ್ರಾಮಗಳಿಗೆ ನುಗ್ಗುತ್ತವೆ. ವೇದ ಬ್ರಾಹ್ಮಣರು ಆಚಾರ್ಯ ಶೂನ್ಯರಾಗ್ತಾರೆ. ಮನುಜರೊಂದಿಗೆ ಮಾಯಾಶಕ್ತಿಗಳು ಮಾತನಾಡುತ್ತವೆ. ಅಹೋಬಲದಲ್ಲಿ ಉಕ್ಕಿನ ಸ್ತಂಭಕ್ಕೆ ಕೊಂಬೆಗಳು ಹುಟ್ಟಿ ಜಾಜಿ ಹೂಗಳು ಬಿಡುತ್ತವೆ. ಚನ್ನಪಟ್ಟಣದ ಒಂದು ಕುಟುಂಬದಲ್ಲಿ 7 ವರ್ಷದ ಬಾಲಕಿಗೆ 4 ಕೈಗಳು, 3 ಕಾಲುಗಳು, ತಲೆ ಮೇಲೆ ಕೊಂಬುಗಳಿರುವಂತಹ ಗಂಡು ಶಿಶು ಹುಟ್ಟತಂತೆ. ಇದು 27 ದಿನಗಳವರೆಗೆ ಬದುಕಿದ್ದು ಶ್ರೀ ವೀರಭೋಗ ವಸಂತರಾಯ ಬರುವರು ಅಂತ ಹೇಳಿ ಮರಣವನ್ನ ಹೊಂದತಂತೆ. ಶ್ರೀ ವೀರಬ್ರಹ್ಮೇಂದ್ರರು ಶ್ರೀ ವೀರಭೋಗ ವಸಂತರಾಯನಾಗಿ ಬರುವುದಕ್ಕೆ ಮೊದಲು ಇವೆಲ್ಲ ಘಟನೆಗಳು ನಡೆಯಲಿವೆ ಅಂತ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇನ್ನೊಂದು ವಿಚಿತ್ರ ಏನಂತಂದ್ರೆ, ಭೂಮಿಯ ಮೇಲೆ ನಡೆಯತ್ತಂತೆ. ತಾಳೆಯ ಗಿಡದಲ್ಲಿ 3 ಕೊಂಬೆಗಳು ಹುಟ್ಟಿ ನಿಂಬೆಕಾಯಿ ಬೀಳತಂತೆ. ಒಳ್ಳೆಯ ಸಿಹಿ ಬೆಲ್ಲವೂ ಕೂಡ ಕಹಿಯಾಗತ್ತಂತೆ. ಬೇವಿನ ಮರದಲ್ಲಿ ಅಮೃತವೂ ಸುರಿಯತ್ತಂತೆ. 3 ಕಾಲಿನ ಹಸುವಿನ ಹೊಟ್ಟೆಯಲ್ಲಿ ಒಬ್ಬ ಮನುಷ್ಯ ಹುಟ್ಟಿ ಬರ್ತಾನಂತೆ. ದೇವ್ರೇ ಇಲ್ಲ ಎಂಬ ನಾಸ್ತಿಕರು ಹೆಚ್ಚಾಗಿ ಕೊನೆಯದಾಗಿ ನಾಶವಾಗ್ತಾರೆ. ಜಪ ತಪ ಗೈಯುವಂತಹ ಸನ್ಯಾಸಿಗಳ ಮೆದುಳುಗಳು ತುಕ್ಕು ಹಿಡಿಯುತ್ತವಂತೆ. ವೇದ ಗ್ರಂಥಗಳೆಲ್ಲ ಗೆದ್ದಲ ಹುಳುಗಳ ಪಾಲಾಗತ್ವೆ. ಪ್ರಪಂಚದಲ್ಲಿ ಧನಿಕರೆಲ್ಲ ದರಿದ್ರರಾಗ್ತಾರೆ. ಲೋಕವೆಲ್ಲವೂ ತಲ್ಲಣಿಸಿ ಹೋಗತ್ತೆ. ಇದೆಲ್ಲದಕ್ಕಿಂತಲೂ ಮಿಗಿಲಾದ ಘಟನೆಗಳು ಇನ್ನು ಮುಂದೆ ಜರುಗಲಿವೆ. ಯಾವ ಭಯವೂ ಇಲ್ಲ. ನನ್ನನ್ನು ನೆನೆಯುವವರನ್ನ ರಕ್ಷಿಸಿ ಕಾಪಾಡ್ತೇನೆ. ನನ್ನ ಭಕ್ತರಾದವರು ಈ ಭೂಮಿಯಲ್ಲಿ ಧರ್ಮವನ್ನ ಬೆಳಗಿಸುತ್ತಾರೆ ಅಂತ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ನುಡಿದಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಗಂಡ ಹೆಂಡತಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಪರಸ್ಪರ ವಂಚಿಸುತ್ತಾ ಮೋಸ ಮಾಡುತ್ತಾ ಒಬ್ಬರ ಸ್ವತ್ತನ್ನ ಒಬ್ಬರು ಅಪಹರಿಸ್ತಾ ಮಾನ ಪ್ರಾಣಗಳನ್ನ ಕಳೆದುಕೊಳ್ತಾರೆ. ಕಳ್ಳತನಗಳು ಕೂಡ ಹೆಚ್ಚಾಗತ್ವೆ ಅಂತ ಬರೆದಿಟ್ಟಿದ್ದಾರೆ. ದಗಾಕೋರರು, ದರೋಡೆಕೋರರು ಹೆಚ್ಚಾಗಿ ಧನ ಧಾನ್ಯಗಳೆಲ್ಲ ದೋಚಿಕೊಂಡು ಹೋಗ್ತಾರೆ. ಅಂಥವರನ್ನ ಹತ್ತಿಕ್ಕುವವರೇ ಇಲ್ಲದೆ ವಿಶ್ವವೆಲ್ಲ ತಲ್ಲಣಿಸಿ ಹೋಗತ್ತೆ. ಕಾಲ ಪ್ರಕೃತಿ ಧರ್ಮಗಳು ತಲೆ ಕೆಳಗಾಗಿ ಕಾಲಕಾಲಕ್ಕೆ ಬರಬೇಕಾಗಿದ್ದಂತಹ ಬೆಳೆಗಳು ಮಳೆ ಬಾರದೆ ಆಹಾರ ಧಾನ್ಯಗಳು ಪೈರುಗಳು ಸ್ವಲ್ಪವೇ ಫಸಲನ್ನ ಕೊಡತ್ವೆ. ಗೋವುಗಳು ಸ್ವಲ್ಪವೇ ಹಾಲನ್ನ ಕೊಡತ್ವೆ. ಮಾನವನೇ ಇಲ್ಲದೆ ಜೀವಿಗಳು ಒಂದು ಹೊತ್ತಿನ ತುತ್ತಿಗಾಗಿಯೂ ದಿಕ್ಕೆಟ್ಟು ಅಲೆಯುವಂತಹ ಬರಗಾಲ ಬರತ್ತೆ. ಹೊಸ ರೋಗಗಳ ಉಪದ್ರವ ಹೆಚ್ಚಾಗತ್ತೆ. ವಿಚಿತ್ರ ವ್ಯಾಧಿಗಳಿಂದ, ಶೀತೋಷ್ಣ ಜ್ವರಗಳಿಂದ ಉತ್ತಮ ಔಷಧಿ ದೊರಕದಿರೋದ್ರಿಂದ ಕೆಡುಕುಗಳು ಹೆಚ್ಚಾಗಿ, ಮತ್ಸರದಿಂದ ಹುಟ್ಟಿದ ಕಲಹಗಳಿಂದ ಜನ ಪಶು ಪಕ್ಷಿಗಳು ಗುಂಪಾಗಿ ಸಾಯುತ್ತವೆ. ಇನ್ನು ದೇಶಗಳ ನಡುವೆ ಭೇದದ ಭ್ರಮೆಯೂ ಕೂಡ ಹೆಚ್ಚಾಗತ್ತೆ. ದೇಶದ ಉತ್ತರ ಭಾಗದಲ್ಲಿ ಶಸ್ತ್ರಾಸ್ತ್ರಗಳನ್ನ ಆಟಿಕೆಗಳಂತೆ ಬಳಸ್ತಾ ಜನಸಾಮಾನ್ಯರ ಆಸ್ತಿ ಪ್ರಾಣಗಳ ಜೊತೆ ಚೆಲ್ಲಾಟವಾಡ್ತಾರೆ. ಕೃಷ್ಣಾ ನದಿ ವಿಜಯವಾಡದಲ್ಲಿರುವ ಕನಕ ದುರ್ಗಮ್ಮ ಅವರ ಮುತ್ತನ್ನು ಮುಟ್ಟುತ್ತದೆ. ಜಲಪ್ರಳಯ ಅಥವಾ ಭೂಕಂಪ ಬಂದು ನಾಗಾರ್ಜುನ ಸಾಗರ ಡ್ಯಾಂ ಸೀಳಿ ಅತಿದೊಡ್ಡ ಅಪಾಯವನ್ನ ಉಂಟು ಮಾಡುತ್ತೆ. ಕೃಷ್ಣಾ ನದಿ ಮಧ್ಯದಲ್ಲಿ ಒಂದು ಬಂಗಾರದ ರಥ ಹುಟ್ಟತ್ತೆ. ಅದನ್ನ ನೋಡಿದವರಿಗೆ ಆ ಕಾಂತಿಯ ಕಾರಣದಿಂದಾಗಿ ಅವರ ನೋಟವನ್ನ ಕಳೆದುಕೊಳ್ತಾರೆ, ಅಂದ್ರೆ ಕುರುಡರಾಗ್ತಾರೆ ಅಂತ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ಇಂದ್ರಶ್ರೇಣಿ ಪರ್ವತದ ಮೇಲೆ ಒಂದು ಮೊಸಳೆ ಬಂದು 8 ದಿನಗಳವರೆಗೆ ಇದ್ದು ಭ್ರಮರಾಂಬ ದೇವಸ್ಥಾನದೊಳಗೆ ನುಗ್ಗಿ ಕುರಿಯಂತೆ ಕೂಗಿ ಮಾಯವಾಗಿ ಬಿಡತ್ತೆ. ಅದೇ ರೀತಿ ಆದ್ವಾನಿಯಲ್ಲಿ ಕಪ್ಪೆ ಕೋಳಿಯಂತೆ ಕೂಗತ್ತಂತೆ. ಈ ರೀತಿ ಕೂಗಿದ್ರೆ ವಿಪತ್ತುಗಳು ಕಟ್ಟಿಟ್ಟ ಬುತ್ತಿಯಂತ ಹೇಳಲಾಗಿದೆ. ಕಾಲಜ್ಞಾನದಲ್ಲಿನ ಭಗವಂತನ ನುಡಿಗಳನ್ನ ಇಲ್ಲಿನವರೆಗೂ ಭೂಮಿಯಲ್ಲಿ ನಡೆದ ಘಟನೆಗಳೊಂದಿಗೆ ತಾಳೆ ಹಾಕದಾಗ ಭಗವಂತ ಕೊಟ್ಟ ಮುನ್ನೆಚ್ಚರಿಕೆಯನ್ನ ಕಡೆಗಣಿಸದೆ ಮಾನವನು ಅನುಭವಿಸ್ತಾ ಇರುವುದು ಸಂಕಟಗಳ ಪರಿಚಯವಾಗುತ್ತೆ. ಇಂತಹ ಸಂಕಟಗಳಿಂದ ಪಾರಾಗುವುದರ ಜೊತೆಗೆ ಪ್ರತಿಯೊಂದು ಜೀವಿಯೂ ಉದ್ಧಾರವಾಗಲು ಭಗವಂತನು ಪರಮಾರ್ಥಿಕ ಜ್ಞಾನವನ್ನ ಅತ್ಯಂತ ಸರಳವಾಗಿ ರೂಪಿಸಿ ಅವುಗಳನ್ನು ಭಕ್ತಿ ಮಾರ್ಗದ ಬೆಳಕಿನಲ್ಲಿ ಪಾಲಿಸಿ ಜೀವನ ಸಾಫಲ್ಯವನ್ನ ಕಂಡುಕೊಳ್ಳುವ ರೀತಿಯನ್ನು ಕೂಡ ಸರಳವಾಗಿ ವಿವರಿಸುವ ಪರಿ ಕಾಲಜ್ಞಾನದಲ್ಲಿ ಇದೆ.
ಇನ್ನು ಭವಿಷ್ಯವಾಣಿಯಲ್ಲಿ ನಡೆಯಬಹುದಾದ 14,000 ಘಟನೆಗಳನ್ನು ಕುರಿತಾಗಿ ಇದೇ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಭಗವತ್ ಸ್ವರೂಪನಾದ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ನುಡಿದಿರುವಂತೆಯೇ ಈಗಾಗಲೇ ಅನೇಕ ವಾಸ್ತವಗಳು ನಡೆದು ಹೋಗಿದೆ. ಕೆಲವು ಘಟನೆಗಳು ನಡೀತಾಗಿವೆ, ಇನ್ನು ಕೆಲ ಘಟನೆಗಳು ನಡೆಯಬೇಕಾಗಿದೆ. ಕಾಲಜ್ಞಾನದಲ್ಲಿ ನುಡಿದಿರುವಂತೆಯೇ ಘಟನೆಗಳು ಎಲ್ಲಿ ಯಾವಾಗ ಸಂಭವಿಸುತ್ತವೆ ಎಂಬುದು ಪರಬ್ರಹ್ಮನ ಇಚ್ಛಾನುಸಾರ ಅವನ ಸಂಕಲ್ಪದಂತೆಯೇ ನಡೆಯುತ್ತೆ. ಈ ರೀತಿ ಭವಿಷ್ಯತ್ ಕಾಲದಲ್ಲಿ ನಡೆಯುವ ಘಟನೆಗಳನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಬರೆದಿರುವ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಕಾಲಜ್ಞಾನದಲ್ಲಿ ಎಷ್ಟೋ ವಿಷಯಗಳು ಈಗಾಗಲೇ ನಡೆದಿವೆ. ಮುಂಬರೋ ದಿನಗಳು ಹೇಗಿರುತ್ತವೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಅದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಕಾಲದ ಜೊತೆ ನಾವೆಲ್ಲರೂ ತಪ್ಪದೇ ಮುಂದೆ ಸಾಗಲೇಬೇಕಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.